ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ನಾನು. ಯಾರಾಗ್ಲೂ ಬೆಳೀತಾ ಇದಾರೆ ಅಂದ್ರೆ ಸಪೋರ್ಟ್ ಮಾಡೋ ಇಬ್ರೋ ಮೂವರ್ ಇದ್ರೆ ತುಳಿಯರ್ ಮಾತ್ರ 10 ಜನ ಮೇಲೇನೆ ಇರ್ತಾರೆ. ಸಕ್ಸಸ್ ಬೇರೆ ಕಂಡ್ರೆ ಆಗಲ್ಲ ಅನ್ನೋದು ತುಂಬಾ ಜನ ಇದಾರೆ. ಇದು ಗಿಲ್ಲಿ ವಿಷಯದಲ್ಲಂತೂ ತುಂಬಾನೇ ನಡೀತಾ ಇದೆ. ಯಾಕಂದ್ರೆ ಕಾಣದ ಕೈಗಳು ಕೆಲವು ಜನ ತುಳಿಯಕ್ ಪ್ರಯತ್ನ ಪಡ್ತಾ ಇದ್ರೆ, ಕೆಲವರು ಕ್ಯಾಮ್ರಾ ಮುಂದೆನೆ ಬಂದು ಅವ್ರನ್ನ ಗಿಲ್ಲಿ ಒಳ್ಳೆಯರಲ್ಲ, ಗಿಲ್ಲಿ ಕೆಟ್ಟರು, ಸ್ವಲ್ಪ ಕೊಂಬು ಬಂದಿದೆ, ಅದು ಬಂದಿದೆ, ಜನರ ಅಭಿಮಾನಿಗಳ ಸಿಕ್ಕಿದ ಮೇಲೆ ಇನ್ನು ಬೇರೆ ರೀತಿ ವರ್ತನೆ ಮಾಡ್ತಾ ಇದ್ರಂತೆಲ್ಲ ಸ್ಟೇಟ್ಮೆಂಟ್ ಗಳು ಬರ್ತಾ ಇದೆ. ಮೊದಲನೇದಾಗಿ ಈಗ ಟ್ಯಾಟೂ ಹಾಸ್ಕೊಂಡ ವ್ಯಕ್ತಿ ಗಿಲ್ಲಿನ ಬ್ಲೇಮ್ ಮಾಡಿದ್ರು. ಎರಡನೇದು ಬಂದ್ಬಿಟ್ಟು ಅದೇ ರಾಘವೇಂದ್ರ ಅಂತ ಸಾಂಗ್ ಆಡಿದರೆ ರಾಘವೇಂದ್ರಗೆ ಅವಮಾನ ಮಾಡಿದೆ ಅಂತ ಹೇಳಿ ಅದೊಂದು ವಿಷಯ ಬಂತು. ಈಗ ಹೊಸ ವಿಷಯ ಬಂದಿರೋದೇನಂದ್ರೆ, ಸರ್ಕಾರಿ ಶಾಲೆ HIT ಅಂತ ಒಂದು ಸಿನಿಮಾ ಬಂದಿರ್ತಾನೆ, ಅದ್ರಲ್ಲಿ ಗಿಲ್ಲಿ ನಟನೆ ಮಾಡಿದರೆ ಆ ಪ್ರೊಡ್ಯೂಸರ್ ಬಂದು ಮೀಡಿಯಾದ ಮೇಲೆನೆ ಮಾತಾಡ್ತಾ ಇದಾರೆ. ಮೀಡಿಯಾದ ಮುಂದೆನೆ ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ, ಗಿಲ್ಲಿ ನಮ್ ಕೈ ಸಿಗ್ತಾ ಇಲ್ಲ, ನಮ್ ಸಿನಿಮಾ ಪ್ರಮೋಷನ್ ಮಾಡ್ತಾ ಇಲ್ಲ, ಆದ್ರಿಂದ ನಾನು ಫಿಲ್ಮ್ ಚೇಂಬರ್ ಗೆ ಕಂಪ್ಲೇಂಟ್ ಕೊಡ್ತೀನಿ, ಕಂಪ್ಲೇಂಟ್ ಮಾಡಿದೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿರೋ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಿದ್ದಾರೆ. ಇದರಿಂದ ಏನಾದ್ರೂ ಗಿಲ್ಲಿಗೆ ಎಫೆಕ್ಟ್ ಆಗುತ್ತಾ? ಇನ್ಮೇಲೆ ಸಿನಿಮಾ ಮಾಡಲ್ವಾ, ಸೀರಿಯಲ್ ಮಾಡಲ್ವಾ, ರಿಯಾಲಿಟಿ ಶೋ ಮಾಡೋದೇ ಇಲ್ವಾ, ಕಾಣಿಸ್ಕೊಳಲ್ವಾ? ಇಂತ ಹಲವಾರು ಪ್ರಶ್ನೆಗಳು ಕಮೆಂಟ್ ಗಳು ಬರ್ತಾ ಇದೆ. ಅದಕ್ಕೆ ಒಂದು ಕ್ಲಾರಿಟಿ ಕೊಡಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ಖಂಡಿತವಾಗ್ಲು ಅದೇ ರೀತಿಯಾಗಿ ಮತ್ತೆ ಗಿಲ್ಲಿ ಕಾವ್ಯ ಸಿನಿಮಾ ಮಾಡ್ತಾರೆ ಅಂತೆ. ಈ ಗಾಸಿಪ್ಪ ನಿಜನ ಸುಳ್ಳ, ಏನಾಗ್ತಾ ಇದೆ, ಈ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ಈ ಟ್ಯಾಟೋ ಹಾಕೊಂಡಿರೋ ವ್ಯಕ್ತಿ ಬಗ್ಗೆ ಮಾತಾಡೋಣ. ಟ್ಯಾಟೋ ಹಾಕೊಂಡಿರೋ ವ್ಯಕ್ತಿ ಕೊನೆಗೂ ವಿಡಿಯೋ ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ. ನನ್ ತಪ್ಪಾಯ್ತು, ಅವಾಗೇನು ತಪ್ಪು ಮಾತಾಡಿದೀನಿ, ಗಿಲ್ಲಿ ಒಳ್ಳೆಯವರೇ, ಹಾಗೆ ಹೀಗೆ ಅಂತ ಹೇಳಿ ವಿಡಿಯೋ ಮಾಡಿ ಮತ್ತೆ ಬಿಟ್ಟಿದ್ರೆ ಅಲ್ಲಿ ಕ್ಲಿಯರ್ ಆಯ್ತು. ಇನ್ನು ರಾಘವೇಂದ್ರ ಆ ಸಾಂಗ್ ಮೇಲೆ ಯಾರಾದ್ರೆ ಧ್ವನಿ ಎತ್ತಿದ್ರು, ಯಾವಾಗಾದ್ರೆ ಸೋಷಿಯಲ್ ಮೀಡಿಯಾ ಅವ್ರ ಅಪೋಸಿಟ್ ಹೋದ್ರು, ಮಿಲಿಯನ್ ಗಟ್ಲೆ ವ್ಯೂಸ್ ಬಂದಾಗ ಬಿಟ್ಬಿಟ್ಟು ಇವಾಗೆಲ್ಲ ಮಾತಾಡಿದಂತ ಯಾವಾಗ ರಿಪ್ಲೈ ಕೊಟ್ರು ಅವರು ಸುಮ್ನಾದ್ರು. ಇವಾಗ ಸಿನಿಮಾ ಪ್ರಮೋಷನ್ ಹೌದು, 100% ಯಾವ್ದಾದ್ರು ಸಿನಿಮಾದಲ್ಲಿ ನಾವು ಅದ್ರ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದೇವೆ, ಆಕ್ಟಿಂಗ್ ಮಾಡ್ತಾ ಇದ್ವಿ ಅಂದ್ರೆ ಪ್ರೊಡ್ಯೂಸರ್ ಅವರು ಬಂದು ಕರೀತಾರೆ, ನಮ್ಮನ್ನ ಬಂದು ಪ್ರಮೋಷನ್ ಮಾಡ್ಕೊಡಿ ಅಂತ ಪ್ರಮೋಷನ್ ಕೂಡ ಮಾಡ್ಕೊಡ್ಲೇಬೇಕು. ಯಾಕೆ ಅಂದ್ರೆ ಅದು ಒಂದು ಇದಿರುತ್ತೆ. ಹಂಗಂತ ಬೇಕಾದ್ರೆ ಪ್ರಮೋಷನ್ಗೆ ಬೇರೆ ಅಮೌಂಟ್ ತಗೋಬಹುದು. ಯಾಕಂದ್ರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ಒಪ್ಕೊಂಡಿರ್ತೀವಲ್ಲ, ಅಂದ್ರೆ ನಾವು ಯಾವ ರೀತಿ ಎಲ್ಲ ಸಂಭಾವನೆ ತಗೊಂಡಿರ್ತೀವಿ, ಏನಕ್ಕೆಲ್ಲ ಒಪ್ಪಂದ ಮೇಲೆ ಸಹಿ ಹಾಕಿರ್ತೀವಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದೊಂದು ಸತ್ಯ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಏನಾದ್ರು ವಿನ್ ಆಗ್ಲಿಲ್ಲ, ಗಿಲ್ಲಿಗೆ ಇಷ್ಟೇನಾದ್ರೂ ಕ್ರೇಜ್ ಸಿಗ್ಲಿಲ್ಲ ಅಂದ್ರೆ ಆ ಪ್ರೊಡ್ಯೂಸರ್ ಆಗಿರ್ಬೋದು, ಮೀಡಿಯಾ ಮುಂದೆ ಬಂದು ಮಾತಾಡೋ ವ್ಯಕ್ತಿ ಆಗಿರ್ಬೋದು, ಇಷ್ಟೆಲ್ಲ ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ. ಸುಮಾರು ಆಗ ಅಭಿಮಾನಿಗಳು ಸಂಪಾದಿಸಿದಾನೆ, ಒಳ್ಳೆ ಕ್ರೇಜ್ ಇದೆ, ಒಳ್ಳೆ ಟ್ರೆಂಡ್ ಇದೆ, ಎಲ್ಲಿಗೋದ್ರು ಜನ ಸೇರ್ತಾರೆ. ಅದೇ ರೀತಿಯಾಗಿ ಗಿಲ್ಲಿ ಅವ್ರು ಬಂದು ನಮ್ಮ ಸಿನಿಮಾ ಬಗ್ಗೆ ಪ್ರಮೋಷನ್ ಮಾಡಿದ್ರೆ ನಮ್ಗೇನಾದ್ರೂ ಲಾಭ ಆಗುತ್ತೆ, ನಮ್ಗೇನಾದ್ರೂ ಸಕ್ಸಸ್ ಆಗಕ್ಕೆ ಸುಮಾರಾಗಿ ಹೆಲ್ಪ್ ಆಗುತ್ತೆ ಅಂತೇಳಿ ಅವ್ರು ಥಿಂಕ್ ಮಾಡ್ತಾ ಇದಾರೆ. ಅವ್ರ ಥಿಂಕಿಂಗು ತಪ್ಪಲ್ಲ. ಹಂಗಂತ ಗಿಲ್ಲಿಗೆ ಹೋಗ್ಲೇಬೇಕಾ? ಒಂದ್ ನೆನ್ಪಲ್ಲಿ ಇಟ್ಕೊಳ್ಳಿ, ನಾವು ಸೈನ್ ಮಾಡ್ಬೇಕಾದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತವೆ. ನಾವು ಪ್ರಮೋಷನ್ ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ್ಲೇ ನಾವ್ ಹೇಳ್ಬೋದು, ಇಲ್ಲ ಬರ್ತೀನದ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವಾಗ ಫಿಲಿಂ ಚೇಂಬರ್ ಗೆ ಕಂಪ್ಲೇಂಟ್ ಕೊಟ್ಟಿರೋ ನಿರ್ಮಾಪಕರಾಗಿರ್ಬೋದು, ಆ ಸಿನಿಮಾ ಆಕ್ಟರ್ ಆಗಿರ್ಬೋದು, ಗಿಲ್ಲಿಗೆ ಏನಾದ್ರೂ ಎಫೆಕ್ಟ್ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಎಫೆಕ್ಟ್ ಅಂತೂ ಏನು ಆಗಲ್ಲ. ಮುಂದೆ ಸಿನಿಮಾಗಳು ಮಾಡ್ತಾರೆ, ಸೀರಿಯಲ್ ಮಾಡ್ತಾರೆ, ರಿಯಾಲಿಟಿ ಶೋ ಕೂಡ ಮಾಡ್ತಾರೆ. ಕಾರಣ ಏನಂದ್ರೆ ಇಲ್ಲಿ ಸಿನಿಮಾಗಳ ಬಗ್ಗೆ ಕೆಟ್ಟದಾಗ ಮಾತಾಡಿಲ್ಲ, ಸಿನಿಮಾ ಬಗ್ಗೆ ಏನು ಹಾಡೇ ಇಲ್ಲ. ಈಗ ಪ್ರಮೋಷನ್ಗೆ ಬಾ ಅಂತ ಕರೆದಿರ್ಬೇಕಾದ್ರೆ ಇವ್ರಿಗೆ ಏನಾದ್ರು ಅಮೌಂಟ್ ಬೇಕಾದ್ರೆ ಡಿಪೆಂಡ್ ಮಾಡ್ಕೋಬಹುದು, ನಾವ್ ಬೇಕಾದ್ರೂ ಕೇಳ್ಕೋಬಹುದು, ಇಷ್ಟು ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ಇಲ್ಲ ಅಂತಾನೆ ಹೇಳ್ಬೋದು. ಇನ್ನೊಂದು ಮೇನ್ ವಿಷಯ ಏನಂದ್ರೆ, ಗಿಲ್ಲಿ ಆತರ ವ್ಯಕ್ತಿ ಅಲ್ಲ. ಆತರ ವ್ಯಕ್ತಿ ಅಲ್ಲ ಅನ್ನಕ್ಕೆ ಯಾಕೆ ಕಾರಣ ಹೇಳ್ತೀನಿ ಅಂದ್ರೆ, ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ, ಬಂದಾದ್ಮೇಲೆ ಅವ್ರು ಕೂಡ ಈಗ ಯಾವಾಗಾದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ರು ಆವಾಗ ಶೆಡ್ಯೂಲ್ ಫಿಕ್ಸ್ ಆಗಿರುತ್ತೆ. ಅಂದ್ರೆ ಈ ಟೈಮ್ ಅಲ್ಲಿ ಇಲ್ಲಿ ಹೋಗ್ಬೇಕು, ಈ ಟೈಮ್ ಅಲ್ಲಿ ಫಂಕ್ಷನ್ ಇದೆ, ಈ ಟೈಮ್ ಅಲ್ಲಿ ಪ್ರೋಗ್ರಾಮ್ ಇದೆ, ಈ ಟೈಮ್ ಅಲ್ಲಿ ಈ ಊರಲ್ಲಿ ಇದೆ, ಈ ಟೈಮ್ ಅಲ್ಲಿ ಇದೆಲ್ಲ ಇರುತ್ತೆ ಅಂತ ಹೇಳಿ ಅವ್ರು ಶೆಡ್ಯೂಲ್ ಹಾಕೊಂಡಿರ್ತಾರೆ. ಆ ಶೆಡ್ಯೂಲ್ ಬ್ಯುಸಿ ಇರೋ ಕಾರಣ ಹೋಗದೆ ಇರಬಹುದು. ಆ ಕಾರಣಕ್ಕೆ ಇವರು ಆರಾಮಾಗಿ ಗಿಲ್ಲಿ ಹತ್ರನೇ ಮಾತಾಡಿ, ಗಿಲ್ಲಿ ಹತ್ರನೇ ಸಮಜಾಯಿಸಿ, ಅವ್ರ ಹತ್ರನೇ ಕಾಂಪ್ರಮೈಸ್ ಮಾಡಿ ಮಾತಾಡ್ಬೋದು ಆಗಿತ್ತು. ಆ ಟೀಮ್ ಆಗಿರ್ಬೋದು, ಸಿನಿಮಾದ ನಿರ್ಮಾಪಕರಾಗಿರ್ಬೋದು, ಫಿಲಿಂ ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಡೋ ಅವಶ್ಯಕತೆನೇ ಇರ್ಲಿಲ್ಲ. ಇದರಿಂದ ಪಬ್ಲಿಸಿಟಿ ಸಿಗುತ್ತೆ, ಸಿನಿಮಾ ಪ್ರಮೋಷನ್ ಆಗುತ್ತೆ ಅಂತ ಕಾರಣಕ್ಕೆ ಕೂಡ ಈ ರೀತಿ ಮಾಡಿರ್ಬೋದು. ಏನ್ ಹೇಳಿ, ಗಿಲ್ಲಿ ಸಿನಿಮಾದಲ್ಲಿ ನಟನೆ ಮಾಡಿದಾರಂತೆ, ಪ್ರಮೋಷನ್ ಹೋಗಿಲ್ವಂತೆ, ಅವ್ರು ಕಂಪ್ಲೇಂಟ್ ಕೊಡ್ತಾರಂತೆ ಅಂದಾಗ ಆಟೋಮೆಟಿಕ್ ಆಗಿ ಆ ಸಿನಿಮಾಗಾಗಿರ್ಬೋದು, ಆ ಪ್ರಾಜೆಕ್ಟ್ ಆಗಿರ್ಬೋದು ಒಂದು ಬಜ್ ಬರುತ್ತೆ, ಒಂದು ಪಬ್ಲಿಸಿಟಿ ಸಿಗುತ್ತೆ.
ಆದ ಕಾರಣ ಅವಾಗ ಏನಾಗುತ್ತೆ ಹೇಳಿ, ಓ ಗಿಲ್ಲಿ ನಟನೆ ಮಾಡಿದ್ರಂತೆ, ನಾವು ಆ ಸಿನಿಮಾ ನೋಡ್ಲೇಬೇಕು, ಅವ್ರು ಹೆಂಗ್ ನಟನೆ ಮಾಡಿದ್ರೆ, ಅವ್ರು ಬೇರೆ ಕಂಪ್ಲೇಂಟ್ ಬೇರೆ ಕೊಟ್ಟಿದ್ರಂತೆ ಗಿಲ್ಲಿ ಮೇಲೆ ಅಂತ ಫ್ರೀ ಪಬ್ಲಿಸಿಟಿ ಸಿಗುತ್ತೆ ಖಂಡಿತವಾಗ್ಲು. ಆ ಕಾರಣಕ್ಕೆ ಬೇಕಾದ್ರೆ ಅವರು ಆ ರೀತಿ ಮಾಡಿರ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ನನ್ಗೆ ಅನ್ಸಿದ್ದೇನೆಂದ್ರೆ ಗಿಲ್ಲಿಗಳು ಹೋಗಿ ಪ್ರಮೋಷನ್ ಮಾಡಿದ್ರೆ ಆಗೋದು, ಏನಕ್ಕಂದ್ರೆ ಅವ್ರು ನಟನೆ ಮಾಡಿದ ಸಿನಿಮಾ ಹೈಲೈಟ್ ಆಗೋದು, ಆ ಸಿನಿಮಾಗೆ ಹೈಪ್ ಸಿಗೋದು, ಒಳ್ಳೆ ಪಾಪ್ಯುಲಾರಿಟಿಗಳು ಸಿಗೋದು. ಆದ ಕಾರಣ ಆ ರೀತಿ ಮಾಡಿರ್ಬೋದು. ಇದು ಒಂಥರ ಒಂದು ಕೆಟ್ಟ ರೀತಿಯ ಒಂದು ಪ್ರಮೋಷನ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ಇದು ಕೇವಲ ಪ್ರಮೋಷನ್ ಡ್ರಾಮಾ ನನಗೆ ಅನಿಸ್ತಾ ಇದೆ 100% ಆಗಿ. ನೋಡೋಣ ಗಿಲ್ಲಿ ಇದ್ರ ಬಗ್ಗೆ ಯಾವ ರೀತಿ ರಿಯಾಕ್ಟ್ ಮಾಡಿಲ್ಲ, ಯಾವ ತರ ರಿಯಾಕ್ಟ್ ಮಾಡ್ತಾರ ಅಂತ. ಅದೇ ರೀತಿಯಾಗಿ ಟಾಟಾ ಆಕ್ಸಿಡೆಂಟ್ ವ್ಯಕ್ತಿ ಆಗಿರ್ಬೋದು, ಆ ರಾಘವೇಂದ್ರ ಸಾಂಗ್ ಆಗಿರ್ಬೋದು, ನಾ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಯಾಕೆ ಅಂದ್ರೆ ಬೆಳಿಬೇಕಾದ್ರೆ ಸಕ್ಸಸ್ ಆಗ್ತಾ ಇದಾರೆ, ಸಕ್ಸಸ್ಫುಲ್ ಆಗ್ತಾ ಇದಾರೆ ಅಂತ ಅಂದಾಗ ಅದನ್ನ ಕಾಲೆಳಿಯರ್ ಆಗಿರ್ಬೋದು, ಅವ್ರ ತುಳಿಯರ್ ಆಗಿರ್ಬೋದು, ತುಂಬಾ ಜನ ಇರ್ತಾರೆ. ಯಾರ ಬಗ್ಗೆ ತಲೆ ಕೆಡಿಸ್ಕೋದೇನೆ ಗಿಲ್ಲಿ ಮುಂದೆ ಹೋಗ್ತಾನೆ, ಒಳ್ಳೆ ಸಿನಿಮಾ ಮಾಡ್ತಾನೆ ಅಂತೆಲ್ಲ ಬಯಸ್ತೇವೆ. ಇನ್ನೊಂದು ಗಿಲ್ಲಿ ಕಾವ್ಯ ಸಿನಿಮಾ ಮಾಡ್ತಾರಂತ ಒಂದು ರೂಮರ್ ಬಂದಿದೆ. ಆ ರೂಮರ್ ಗಾಸಿಪ್ಪೆ, 100% ಗಾಸಿಪ್ಪೆ. ಇದುವರೆಗೂ ಕೂಡ ಗಿಲ್ಲಿ ಅವರು ನಾಯಕ ನಟನಾಗಿ ಯಾವುದೇ ಸಿನಿಮಾಗೂ ಸಹಿ ಹಾಕಿಲ್ಲ, ಯಾವುದೇ ಸಿನಿಮಾಗಳು ಒಪ್ಕೊಂಡಿಲ್ಲ ಅಂತ 100% ಆಗಿ ಹೇಳ್ಬೋದು. ಸೈಡ್ ಕ್ಯಾರೆಕ್ಟರ್ ಒಪ್ಕೊಂಡಿದ್ದಾರೆ, ಸೈಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸಿನಿಮಾದಲ್ಲಿ ಅವಕಾಶಗಳು ಸಿಗ್ತಾ ಇದೆ, ಇಲ್ಲ ಅಂತೆಲ್ಲ ಒಪ್ಕೊಂಡಿದ್ದಾರೆ. ಬಟ್ ಹೀರೋ ಆಗಿ ಮೇನ್ ರೋಲ್ ಆಗಿ ಯಾವುದೇ ಸಿನಿಮಾ ಮಾಡ್ತಾ ಇಲ್ಲ. ಜೊತೆಗೆ ಕಾವ್ಯ ಕೂಡ ಹೀರೋನು ಆಗಿಲ್ಲ, ಸರಿನಾ? ಬೇರೆ ಬೇರೆ ಪದಗಳೆಲ್ಲ ಬರ್ತಾ ಇವೆ, ಇನ್ನು ಯಾವ್ದು ಕನ್ಫರ್ಮ್ ಮಾಡಿಲ್ಲ, ಇದಂತೂ ಸತ್ಯ. ಇದು ಕೇವಲ ಗಾಸಿಪ್ ಮಾತ್ರ ಆಗಿರುತ್ತೆ, ಕನ್ಫರ್ಮೇಶನ್ ಅಂತೂ ಇಲ್ವೇ ಇಲ್ಲ 100% ಆಗಿ. ಮತ್ತೆ ಆ ನಿರ್ಮಾಪಕರು ಕಂಪ್ಲೇಂಟ್ ಕೊಟ್ಟಿರೋ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ, ಯಾವ ರೀತಿ ಕರೆಕ್ಟ್ ಅಂತ ಕಮೆಂಟ್ ಮಾಡಿ. ಪ್ರಮೋಷನ್ ಮಾಡ್ಬೋದಾಗಿತ್ತು, ಬಟ್ ಅವ್ರವರ ಒಪ್ಪಂದ ಯಾವ ರೀತಿ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ಪ್ರಮೋಷನ್ ಬರ್ಬೇಕಾ ಬೇಡವಾ? ಈಗ ಅವ್ರ ಏನ್ ಹೇಳ್ತಾರೆ ಅಂದ್ರೆ ನಿರ್ಮಾಪಕರು, ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿಲ್ಲ, ಒಂದು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿಲ್ಲ, ಫೇಸ್ಬುಕ್ ಅಲ್ಲಿ ಸ್ಟೋರಿ ಪೋಸ್ಟ್ ಹಾಕಿಲ್ಲ, ಯಾವುದು ಮಾಡಿಲ್ಲ, ಸಿನಿಮಾ ಬಗ್ಗೆ ಮಾತೇ ಆಗಲ್ಲ, ಅದರಿಂದ ನಮ್ಗೆ ಬೇಜಾರಾಗಿದೆ ಅಂತ ಹೇಳಿ ನಿರ್ಮಾಪಕರು ಹೇಳ್ತಾ ಇದ್ರೆ, ಅವ್ರು ಹೇಳೋದ್ರಲ್ಲಿ ಸತ್ಯ ಇದೆ. ಹೇಳ್ಬೋದಾಗಿತ್ತು, ಪ್ರಮೋಷನ್ ಮಾಡ್ಬೋದಾಗಿತ್ತು, ಬಟ್ ಇವ್ರು ಅಮೌಂಟ್ ಕೊಟ್ಟು ಡಿಮ್ಯಾಂಡ್ ಮಾಡ್ಬೋದು. ನನ್ಗೆ ಈಗ ಕ್ರೇಜ್ ಇದೆ, ಇಷ್ಟು ಅಮೌಂಟ್ ಕೊಟ್ಟರೆ ನಾನು ಪ್ರಮೋಷನ್ ಮಾಡ್ತೀನಿ ಅಂತ. ಈ ವಿಷಯ ಸುಮಾರಾಗಿ ನಯನತಾರ ಆಗಿತ್ತು, ಮತ್ತೆ ರಾಧಿಕಾ ಪಂಡೂರ್ ಆಗಿತ್ತು, ಬೇರೆ ಬೇರೆ ಹೀರೋಯಿನ್ಗಳಿದೆ ಪರಿಸ್ಥಿತಿ, ಪ್ರಮೋಷನ್ ಬರಲ್ಲ ಅಂತ ಮುಂಚೆನೆ ಅವ್ರು ಹೇಳಿರ್ತಾರೆ. ಅದು ಕೂಡ ಆಗುತ್ತೆ. ರೀಸೆಂಟ್ ಆಗಿ ಚಿರಂಜೀವಿ ಅವರ ಸಿನಿಮಾ ಬಂದಿತ್ತು, ಯಾವ್ದು ನಯನತಾರ ನಟನೆ ಮಾಡಿದ ಸಿನಿಮಾ. ಆ ಸಿನಿಮಾಗ ಅಷ್ಟು ನಯನತಾರ ಪ್ರಮೋಷನ್ಗೆ ಬರ್ಲಿಲ್ಲ. ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರ ನಾವು ಸಿನಿಮಾ ಪ್ರಮೋಷನ್ಗೆ ಬರಲ್ಲ ಅಂತ. ಆದಾಗ ಮನ ಶಂಕರ್ ವರಪ್ರಸಾದ್ ಅದು ಆ ಸಿನಿಮಾ ಬೈತಲ್ಲ, ಆ ಸಿನಿಮಾದಲ್ಲಿ ಹೀರೋಯಿನ್ ಅವರೇ, ಯಾರು ನಮ್ಮ ನಯನತಾರ. ಆದ್ರೆ ಸಿನಿಮಾ ಪ್ರಮೋಷನ್ಗೆ ಬಂದಿರ್ಲಿಲ್ಲ, ಪ್ರಮೋಷನ್ ಮಾಡಕ್ಕೆ. ಆ ರೀತಿ ಆಗ್ತಾ ಇರುತ್ತೆ. ಇದರಿಂದ ಗಿಲ್ಲಿಗೆ ಏನ್ ಎಫೆಕ್ಟ್ ಆಗಲ್ಲ. ಇವೆಲ್ಲ ಕಾಮನೆ, ಒಂದು ಗಿಮಿಕ್ಗಳು, ಸಿನಿಮಾ ಹೈಲೈಟ್ ಆಗಕ್ಕೆ, ಪ್ರಮೋಷನ್ ಆಗಕ್ಕೆ. ಕಂಪ್ಲೇಂಟ್ ಅಂತೂ ಕೊಟ್ಟಿದ್ದಂತೂ ನಿಜ, ಹೋಗಿದಾರ ಪೇಪರ್ ಬೇರೆ ತೋರಿಸ್ತಿದಾರೆ ವಿಡಿಯೋದಲ್ಲಿ. ಇದರಿಂದ ಗಿಲ್ಲಿಗಂತ ಎಫೆಕ್ಟ್ ಆಗಲ್ಲ ಏನು ಅಂತಾನೆ ಹೇಳ್ಬೋದು. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ